ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದೀಪಿಕಾ ಸ್ಕಾಲರ್‌ಶಿಪ್‌ಗೆ ಆನ್‌ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ದೀಪಿಕಾ ಸ್ಕಾಲರ್‌ಶಿಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. 30,000 ರೂಪಾಯಿವರೆಗೆ ಪ್ರತಿ ವರ್ಷಕ್ಕೆ ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್ಪಲ್ಲಿ ಕೊಡಲಾಗ್ತಾ ಇದೆ. ಸೊ ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್‌ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಎಲಿಜಿಬಿಲಿಟಿ ಏನೆಲ್ಲ ಇಟ್ಟಿದ್ದಾರೆ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್ಪನ್ನು ಕರ್ನಾಟಕ ಸರ್ಕಾರ ಮತ್ತು ಅಜಿಂ ಪ್ರೇಮ್‌ಜಿ ಫೌಂಡೇಶನ್ ವತಿಯಿಂದ ಜೊತೆಗೂಡಿ ದೀಪಿಕಾ ಸ್ಕಾಲರ್‌ಶಿಪ್ಪನ್ನು ಕೊಡಲಾಗ್ತಾ ಇದೆ. ಒಂದು ವರ್ಷಕ್ಕೆ 30,000 ರೂಪಾಯಿವರೆಗೂ ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್ಪನ್ನು ಕೊಡಲಾಗ್ತಾ ಇದೆ. ಕರ್ನಾಟಕದ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣ ಮುಂದುವರಿಸಲು ಆರ್ಥಿಕ ನೆರವು ನೀಡುವಗೋಸ್ಕರ ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್ ಅಂತ ಮಾಡಿದ್ದಾರೆ. ಇದು ಕೇವಲ ಹುಡುಗಿಯರಿಗೆ ಮಾತ್ರ ಅನ್ವಯವಾಗುತ್ತವೆ. ಹಾಗೂ ಈ ಒಂದು ಸ್ಕಾಲರ್‌ಶಿಪ್‌ಗೆ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಆಗಸ್ಟ್ 22ರಿಂದ ಪ್ರಾರಂಭ ಆಗಿದೆ. ಅಂದರೆ ನಿನ್ನೆಯಿಂದ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. 2026-27ನೇ ಸಾಲಿನ ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್. ಪ್ರತಿ ವರ್ಷ ಕೂಡ ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್‌ಗೆ ಅರ್ಜಿ ಆಹ್ವಾನಿಸಲಾಗುತ್ತೆ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, www.deepika.karnataka.go.in ಅಂತ ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಅಜಿಂ ಪ್ರೇಮ್‌ಜಿ ಫೌಂಡೇಶನ್ ವೆಬ್ಸೈಟ್ಗೆ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಸೊ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋ ಅಂತ ನಾನು ವಿಡಿಯೋ ಕೂಡ ಮಾಡ್ತೇನೆ. ಮೊಬೈಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸ್ಕೊಂಡು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ QR ಕೋಡ್ ಕೊಟ್ಟಿದ್ದಾರೆ, ಅದನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ದೀಪಿಕಾ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಇವಾಗ ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು. ಕನ್ನಡದವರಿಗೆ ಮಾತ್ರ ಕೊಡಲಾಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ 1ರಿಂದ 10ನೇ ತರಗತಿ ಪಾಸಾಗಿರಬೇಕು. ಮತ್ತು ಪದವಿ ಪೂರ್ವ ಶಿಕ್ಷಣ ಕಾಲೇಜಿನಲ್ಲಿ ಕೂಡ 12ನೇ ತರಗತಿ ಪಾಸಾಗಿರಬೇಕು. ಅಂದರೆ ಗೌರ್ಮೆಂಟ್ನಲ್ಲೇ 1ರಿಂದ 10ನೇ ತರಗತಿ ಪಾಸಾಗಿರಬೇಕು. ಮತ್ತು PUC ಏನು ಮುಗಿದಿಲ್ಲ, PUC ಕೂಡ ಗೌರ್ಮೆಂಟ್ ಕಾಲೇಜಿನಲ್ಲೇ ಮುಗಿಸಿದವರಾಗಿರಬೇಕು. ಅದಾದ ನಂತರ ವಿದ್ಯಾರ್ಥಿಯು ಉನ್ನತ ಶಿಕ್ಷಣಕ್ಕಾಗಿ ಅಡ್ಮಿಷನನ್ನು ಮಾಡಿರಬೇಕಂತೆ. ನೋಡಿ, PUC ಮತ್ತು SLC ಗೌರ್ಮೆಂಟ್ನಲ್ಲೇ ಓದಿರಬೇಕು ಅಂತ ಒಂದು ಹುಡುಗಿಯರಿಗೆ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ಯಾವ್ಯಾವ ಕೋರ್ಸ್ಗಳು ಅಡ್ಮಿಷನ್ ಮಾಡಿರ್ಬೇಕಪ್ಪ ಅಂತ ಕೊಟ್ಟಿದ್ದಾರೆ ನೋಡಿ. ಅನ್ವಯವಾಗುವ ಕೋರ್ಸ್ಗಳು: ಸಾಮಾನ್ಯ ಪದವಿ, BA, BSc, BCom ಇತ್ಯಾದಿ ಕೋರ್ಸ್ಗಳು. ಡಿಗ್ರಿ ಕೋರ್ಸ್ ಯಾರೇ ಅಡ್ಮಿಷನ್ ಮಾಡಿರಲಿ ಅದನ್ನು ಕೂಡ ಗೌರ್ಮೆಂಟ್ ಕಾಲೇಜು. ವೃತ್ತಿಪರ ಪದವಿ ಅಂತ ಕೊಟ್ಟಿದ್ದಾರೆ. ಪ್ರೊಫೆಷನಲ್ ಕೋರ್ಸು ಕೂಡ ಕೊಟ್ಟಿದ್ದಾರೆ. BE, BTech, MBBS, BDC, B.Pharm, B.Ed, LLB ಇತ್ಯಾದಿ ಕೋರ್ಸ್ಗಳಿಗೆ ಕೂಡ ಅಡ್ಮಿಷನ್ ಮಾಡಿದ್ರು ಕೂಡ ನಡೆಯುತ್ತೆ. ಡಿಪ್ಲೊಮಾ ಕೋರ್ಸ್ಗಳು ಕೂಡ ಅವಕಾಶ ಇದೆ. ಇತರೆ ಮಾನ್ಯತೆ ಉನ್ನತ ಶಿಕ್ಷಣ ಕೋರ್ಸ್ಗಳು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಇವಿಷ್ಟು ಕೋರ್ಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಅಡ್ಮಿಷನ್ ಮಾಡಿದ್ದೀರಾ, ಸೊ ಅಂಥವರು ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್‌ಗೆ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಗೌರ್ಮೆಂಟ್ ಕಾಲೇಜಿನಲ್ಲೇ ನೀವು ಮಾಡಬೇಕಂತ ಇಲ್ಲಿ ಏನು ಕೋರ್ಸ್ ಕೊಟ್ಟಿದ್ದಾರೆ, ಈ ಒಂದು ಕೋರ್ಸ್ಗಳನ್ನು ಗೌರ್ಮೆಂಟ್ ಕಾಲೇಜಲ್ಲೇ ಮಾಡಬೇಕಂತಿರಲ್ಲ, ಪ್ರೈವೇಟ್ ಕಾಲೇಜಲ್ಲಿ ಕೂಡ ಅಡ್ಮಿಷನ್ ಮಾಡಿದ್ರು ಕೂಡ ನಿಮಗೆ ದೀಪಿಕಾ ಸ್ಕಾಲರ್‌ಶಿಪ್ಪನ್ನು ಕೊಡಲಾಗ್ತಾ ಇದೆ. 10ನೇ ತರಗತಿ ಮತ್ತು 12ನೇ ತರಗತಿ ಮಾತ್ರ ನೀವು ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸ್ಕೂಲಲ್ಲೇ ಮುಗಿಸಿದವರು. ನಂತರ ಡಿಗ್ರಿ ಏನಿದೆಯಲ್ಲ, ಈ ಒಂದು ಕೋರ್ಸ್ಗಳನ್ನು ನೀವು ಪ್ರೈವೇಟ್ ಕಾಲೇಜಲ್ಲಿ, ಎಡೆಡ್ ಕಾಲೇಜಲ್ಲಿ ಕೂಡ ಮಾಡಿದರೆ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅವರು ಸ್ಪಷ್ಟನೆ ಕೊಟ್ಟಿಲ್ಲ, ಗೌರ್ಮೆಂಟ್ ಇದಕ್ಕೆ ಕಾಲೇಜಲ್ಲೇ ಮಾಡಿರಬೇಕು, ಗೌರ್ಮೆಂಟ್ ಸೀಟ್ನಲ್ಲೇ ಮಾಡಿರ್ಬೇಕು ಅಂತ ಎಲ್ಲೂ ಕೊಟ್ಟಿಲ್ಲ. ಹಾಗಾಗಿ ಸೊ ಇಲ್ಲಿ ಮುಖ್ಯ ಲಕ್ಷಣಗಳು ಕೊಟ್ಟಿದೆ: ವಿದ್ಯಾರ್ಥಿನಿಯರ ಉನ್ನತ ಶಿಕ್ಷಣ, ಬಲವಾದ ಆರ್ಥಿಕ ಬೆಂಬಲ, ಉಚಿತ ಮತ್ತು ಪಾರದರ್ಶಕ ಆನ್ಲೈನ್ ಅರ್ಜಿ ವ್ಯವಸ್ಥೆ, ನೇರ ಬ್ಯಾಂಕ್ ವರ್ಗಾವಣೆ DBT ಮುಖಾಂತರ ಹಣವನ್ನು ಜಮಾವಣೆ ಮಾಡ್ತಾರಂತೆ. ಪ್ರತಿ ವರ್ಷ 30,000ವರೆಗೆ ನಿಮಗೆ ಈ ಒಂದು ಸ್ಕಾಲರ್‌ಶಿಪ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್‌ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಡಾಕ್ಯುಮೆಂಟ್ ಮೊದಲನೇದಾಗಿ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. SLC ಅಂಕಪಟ್ಟಿ ಮತ್ತು PUC ಅಂಕಪಟ್ಟಿ. ನಂತರ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಫೋಟೋ ಮತ್ತು ಸ್ಕ್ಯಾನ್ ಮಾಡಿದ ಸೈನ್ ಬೇಕಾಗುತ್ತೆ. ಮತ್ತು ಡಿಗ್ರಿಗೆ ಅಥವಾ ಪ್ರೊಫೆಷನಲ್ ಕೋರ್ಸ್ಗೆ ಅಡ್ಮಿಷನ್ ಮಾಡಿರೋ ಬಗ್ಗೆ ರಿಸಿಪ್ಟ್ ಬೇಕಾಗುತ್ತೆ. ಅಡ್ಮಿಷನ್ ರಿಸಿಪ್ಟ್ ಕಂಪಲ್ಸರಿ ಮಾಡಿದ್ದಾರೆ. ಅಂದರೆ ಯಾವೊಂದು ಕೋರ್ಸ್ಗೆ ನೀವು ಅಡ್ಮಿಷನ್ ಮಾಡಿದ್ದೀರಾ ಅಂತ ಒಂದು ಅಡ್ಮಿಷನ್ ರಿಸಿಪ್ಟನ್ನು ಬೇಕಾಗುತ್ತೆ. ಮತ್ತು ಪೇಮೆಂಟ್ ಮಾಡಿರುವ ಶುಲ್ಕ ಏನಿರುತ್ತಲ್ಲ, ಪೇಮೆಂಟ್ ಮಾಡಿರುವ ರಿಸಿಪ್ಟ್ ಕೂಡ ಬೇಕಾಗುತ್ತೆ ನಿಮಗೆ. ಅಂದರೆ ಎಷ್ಟು ಪೇಮೆಂಟ್ ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಗೊತ್ತಾಗಬೇಕಲ್ಲ, ಹಾಗಾಗಿ. ಸೊ ನಂತರ ಆಧಾರ್ ಲಿಂಕ್ ಇರುವ ಬ್ಯಾಂಕ್ ಖಾತೆಯ ವಿವರ ಕೂಡ ಬೇಕಾಗುತ್ತೆ. ಅಲ್ಲಿ ನಿಮಗೆ DBT ಮುಖಾಂತರ ಅಮೌಂಟನ್ನು ಪೇ ಮಾಡ್ತಾರೆ. ಆದರೂ ಕೂಡ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಕೇಳ್ತಾ ಇದೆ, ಅಕೌಂಟ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋದಿರುತ್ತೆ. ಸೊ ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್‌ಗೆ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ. ಇನ್ನು ಈ ಒಂದು ದೀಪಿಕಾ ಸ್ಕಾಲರ್‌ಶಿಪ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಏನಾದರೂ ಕ್ವೆಶ್ಚನ್ ಕೇಳಿದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ಮತ್ತು ಇವಾಗ ನಿಮಗೆ ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಜೊತೆಗೆ ಅಜಿಂ ಪ್ರೇಮ್‌ಜಿ ಫೌಂಡೇಶನ್ ಅವರು ಈ ಒಂದು ಸ್ಕಾಲರ್‌ಶಿಪ್‌ಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಅಧಿಕೃತವಾದ ವೆಬ್ಸೈಟು ಕರ್ನಾಟಕದ ನೋಟಿಫಿಕೇಶನ್ ನಿಮಗೆ ಇವಾಗ ತೋರಿಸ್ತಾ ಇದ್ದೇನೆ. ಸೊ ನೀವು ಕೂಡ ವೆಬ್ಸೈಟ್ನಲ್ಲಿ ಓಪನ್ ಮಾಡಿ ನೋಡ್ಕೋಬೋದು. ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನೀವು
DCE.karnataka.go.in ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದಾರೆ ಮೇಲ್ಗಡೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಅಜಿಂ ಪ್ರೇಮ್ಜಿ ಫೌಂಡೇಶನ್ ದೀಪಿಕಾ ವಿದ್ಯಾರ್ಥಿ ವೇತನ ಅಂತ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಜೊತೆಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೈ ಜೋಡಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಉದ್ದೇಶಗಳು ಮತ್ತು ಧ್ಯೇಯಗಳು ಮತ್ತು ಅರ್ಹತೆಗಳು ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಏನೇನು ಮಾಡಬೇಕು, ಏನೇನಿಲ್ಲ, ಏನೇನು ಡಾಕ್ಯುಮೆಂಟ್ ಬೇಕು, ಎಲಿಜಿಬಿಲಿಟಿ ಏನು ಅನ್ನೋದು ಸಂಪೂರ್ಣದಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಸೊ ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿದೆ ನೋಡಿ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ORG ಅಂತಿದೆ. ಸೊ ಇದೇ ವೆಬ್ಸೈಟ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ಅರ್ಜಿಯನ್ನು ತಿಳಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ.